ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಭಾಳಷ್ಟು ಜನರು ಕೇಳ್ತಾರೆ, ಸರ್ ನಿಮ್ಮ ವಿಡಿಯೋಗಳಲ್ಲಿ ನಾನು ನೀರಿನ ಬಗ್ಗೆ ಭಾಳಷ್ಟು ನೋಡಿದ್ದೇನೆ, ನೀರನ್ನ ಎಷ್ಟು ಕುಡಿಬೇಕು ಅಂತ ಅರ್ಥ ಆಯ್ತು, ಯಾವಾಗ ಕುಡಿಬೇಕು ಅಂತ ಅರ್ಥ ಆಯ್ತು. ಆದರೆ ಒಂದು ಕನ್ಫ್ಯೂಷನ್, ಬಿಸಿನೀರ, ಲ್ಯೂಕ್ ವಾರ್ಮ್ ವಾಟ್ರ, ಉಗುರುಬೆಚ್ಚನ ನೀರ, ತಣ್ಣೀರ, ಚಿಲ್ಡ್ ವಾಟರ್, ಇದರ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡೋಣ. ಕೆಲವರು ಹೇಳ್ತಾರೆ, ಸರ್ ನಾವು ಯಾವಾಗಲೂ ಬಿಸಿನೀರೇ ಕುಡಿಯೋದು, ಬಿಸಿನೀರನ್ನು ಕುದಿಸಿ ಚೆಂದ ಕುದಿಸಿ ಒಂದು ಪಾತ್ರೆ ಹಾಕಿ ಇಟ್ಕೊಂಡ್ಬಿಡ್ತೀವಿ, ಯಾವಾಗಲೂ ಕೂಡ ಅದನ್ನು ಕುಡಿತೀವಿ. ಇನ್ನು ಕೆಲವರು ಹೇಳ್ತಾರೆ ಕಾಯಿಸಿ ಆರಿಸಿ ಕುಡಿತೀವಿ ಸರ್. ಇನ್ನು ಕೆಲವರು ಹೇಳ್ತಾರೆ ಬಿಸಿ ಬಿಸಿ ಇರೋದೇ ಕುಡಿತೀವಿ, ನಾವು ಯಾವಾಗಲೂ ಫ್ರಿಜ್ ವಾಟ್ರೇ ಅಂತ. ಇನ್ನು ಕೆಲವರು ಯಾವ್ದು ಸರಿ ಯಾವ್ದು ತಪ್ಪು? ಎಲ್ಲದೂ ಸರಿ ಎಲ್ಲದೂ ತಪ್ಪು. ಆದರೆ ಯಾವ ಸಂದರ್ಭದಲ್ಲಿ ಯಾವುದನ್ನು ಕುಡಿತೀವಿ ಅನ್ನೋದು ಆ ಸಂದರ್ಭಕ್ಕೆ ಸರಿಯಾಗಿರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಯಾವುದನ್ನು ಕುಡಿತೀರಿ ಅನ್ನೋದು ತಪ್ಪಾಗಿರ್ತದೆ. ಆ ಸಂದರ್ಭ ಸಿಚುಯೇಷನ್ಸ್ಗಳನ್ನು ಅರ್ಥ ಮಾಡ್ಕೊಂಡು ಉಪಯೋಗ ಮಾಡಿದರೆ ಎಲ್ಲದೂ ಔಷಧಿನೇ. ಅರ್ಥ ಮಾಡ್ಕೊಳ್ಳೋದಿಲ್ಲಂಗೆ ಉಪಯೋಗಿಸಿದ್ರಿ ಎಲ್ಲದೂ ವಿಷನೇ. ಚರಕ ಸಂಹಿತೆಯಲ್ಲಿ ಉಲ್ಲೇಖ ಜಗತ್ತೇವ ವನೌಷಧಂ. ಜಗತ್ತಿನಲ್ಲಿರುವಂತಹ ಎಲ್ಲ ಗಿಡಮೂಲಿಕೆಗಳು, ಎಲ್ಲ ಖನಿಜ ಪದಾರ್ಥಗಳು, ಎಲ್ಲ ಕಲ್ಲು, ಮಣ್ಣು, ಧೂಳು ಇತ್ಯಾದಿಗಳು ಕೂಡ ಔಷಧಿನೇ. ವಿಷನೂ ಕೂಡ ಔಷಧಿನೇ. ಆದರೆ ಅದನ್ನು ಯಾವ ರೀತಿ, ಯಾವಾಗ, ಹೇಗೆ, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ಅದು ವಿಷ ಆಗ್ತದೆ ಮತ್ತು ಅಮೃತವಾಗಿ ಕೂಡ ಆಗ್ತದೆ. ಜಗತ್ತೇವ ವನೌಷಧಂ. ಅದಕ್ಕೋಸ್ಕರನೇ ಹೇಳೋದು, ವೈದ್ಯ ಯುಕ್ತಿಯುಕ್ತ ವೈದ್ಯನಾಗಬೇಕು. ಎಲ್ಲದಕ್ಕೂ ಒಂದೇ ಕಂಪನಿ. ನಾವು ಸಾಮಾನ್ಯವಾಗಿ ನಮ್ಮ ಕ್ಲಿನಿಕ್ಗಳಲ್ಲಿ ನಾವು ಕಂಪನಿ ಐಟಮ್ಗಳನ್ನ ಬರೆಯೋದು ಬಹಳಷ್ಟು ಕಡಿಮೆ, ವಿರಳಾತಿ ವಿರಳ. ಇನ್ನು ಕೆಲವರು ಕೇಳ್ತಾರೆ, ಸರ್ ಒಂದೇ ಮೆಡಿಸಿನನ್ನು ಬೇರೆ ಬೇರೆ ಕಾಯಿಲೆಗೆ 4 ಜನ ಬೇರೆ ಬೇರೆ ಕಾಯಿಲೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬನಿಗೆ ಹೊಟ್ಟೆ ನೋವು, ಒಬ್ಬನಿಗೆ ತಲೆನೋವು, ಒಬ್ಬನಿಗೆ ಕಾಲು ನೋವು, ಒಬ್ಬನಿಗೆ ಸೊಂಟ ನೋವು, ಎಲ್ಲ ಬೇರೆ ಬೇರೆ ಕಾಯಿಲೆಗಳಿಗೆ ಒಂದೇ ಔಷಧಿ ಕೊಡ್ತಿರಲ್ಲ, ನೀವು ಹೆಂಗೆ ಕೆಲಸ ಮಾಡ್ತದೆ ಕೇಳಿದ್ದಾರೆ ಪ್ರಶ್ನೆನ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ಒಂದೇ ಔಷಧಿನ ಅವನಿಗೆ ಮಜ್ಜಿಗೆ ತಗೊಳಕ್ಕೆ ಹೇಳಿರ್ತೀವಿ, ಇವನಿಗೆ ಜೇನುತುಪ್ಪ ತಗೊಳಕ್ಕೆ ಹೇಳಿರ್ತೀವಿ, ಇವನಿಗೆ ಇನ್ನೊಂದರಲ್ಲಿ ತಗೊಂಡಿರ್ತೀವಿ, ಇವನಿಗೆ ಇನ್ನೊಂದರಲ್ಲಿ ತಗೊಳಕ್ಕೆ ಹೇಳಿರ್ತೀವಿ. ಅವನಿಗೆ ಬೆಳಗ್ಗೆ ತಗೊಳಕ್ಕೆ ಹೇಳ್ತೀವಿ, ಇವನಿಗೆ ಮಧ್ಯಾಹ್ನ ತಗೊಳಕ್ಕೆ ಹೇಳ್ತೀವಿ, ಇವನಿಗೆ ಊಟದ ಮಧ್ಯೆ ತಗೊಳಕ್ಕೆ ಹೇಳ್ತೀವಿ. ಇವನಿಗೆ 7 ದಿನ ತಗೊಳಕ್ಕೆ ಹೇಳ್ತೀವಿ, ಇವನಿಗೆ 21 ದಿನ ತಗೊಳಕ್ಕೆ ಹೇಳ್ತೀವಿ, ಅವನಿಗೆ 31 ದಿನ ತಗೊಳಕ್ಕೆ ಹೇಳ್ತೀವಿ. ಅಲ್ಲಿ ಡಿಪೆಂಡ್ ಆಗಿರುತ್ತೆ ವೀಕ್ಷಕರೇ. ಆ ಸೂಕ್ಷ್ಮತೆಗಳು ನಿಮಗೆ ಅರ್ಥ ಆಗಲ್ಲ. ಎಲ್ಲರಿಗೂ ಒಂದೇ ಔಷಧಿ ಕೊಡ್ತಾರೆ ಅಂತ ತಾವು ಅನ್ಕೊಂಡಿರ್ತೀರಿ. ಆದರೆ ದಟ್ ಡಿಪೆಂಡ್ಸ್ ಆನ್ ಯುಕ್ತಿ ಆಫ್ ವೈದ್ಯ. ಕತ್ತಿಯನ್ನ, ಚಾಕುವನ್ನ ಯುದ್ಧದಲ್ಲಿ ಶಸ್ತ್ರಗಳನ್ನು ಸಂಹಾರ ಮಾಡೋಕ್ಕೂ ಬಳಕೆ ಮಾಡ್ಬೋದು, ಹಣ್ಣು ತರಕಾರಿ ಹೆಚ್ಚಕ್ಕೂ ಬಳಕೆ ಮಾಡ್ಬೋದು. ಅದೇ ಕತ್ತಿಯಿಂದ ನಮ್ಮನ್ನು ನಾವು ಸುಚ್ಕೊಂಡು ಸಾಯಕ್ಕೂ ಆತ್ಮಹತ್ಯೆ ಮಾಡ್ಕೋಕ್ಕೂ ಬಳಕೆ ಮಾಡ್ಕೋಬಹುದು. ಕತ್ತಿ ಒಂದೇ ಅಲ್ವೇ? ಹಾಗಾಗಿ ಇವತ್ತು ನೀರನ್ನ ವಿವಿಧ ರೀತಿಯಲ್ಲಿ ಬಳಕೆ ಮಾಡಬಹುದು. ಅದೇ ಒಂದೇ ನೀರನ್ನ ಬಿಸಿ ಮಾಡಿದಾಗ ವಿಭಿನ್ನ ಗುಣಗಳು, ಉಗುರು ಬೆಚ್ಚು ಮಾಡಿದಾಗ ವಿಭಿನ್ನ ಗುಣಗಳು, ತಣ್ಣಗೆ ಮಾಡಿದಾಗ ವಿಭಿನ್ನ ಗುಣಗಳು. ಬಿಸಿ ಮಾಡಿದಾಗ ಕೆಲವು ಕಾಯಿಲೆಗಳು ವಾಸಿಯಾಗ್ತವೆ, ಉಗುರು ಬೆಚ್ಚು ಮಾಡಿದಾಗ ಕೆಲವು ಕಾಯಿಲೆಗಳು ವಾಸಿ ಆಗ್ತವೆ, ತಣ್ಣಗೆ ಮಾಡಿದಾಗ ಕೆಲವು ಕಾಯಿಲೆಗಳು ವಾಸಿ ಆಗ್ತವೆ. ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ಥರದ ನೀರು ಅಂತ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಆದರೆ ಯಾವುದು ಜನರಲ್ ಆಗಿ ಒಳ್ಳೆಯದು ಅನ್ನೋದನ್ನು ಹೇಳ್ತೀನಿ. ಈಗ ವೀಕ್ಷಕರೇ, ಜನರಲ್ ಆಗಿ ರೂಮ್ ಟೆಂಪ್ರೇಚರ್ ಇರೋಂತಹ ನೀರೇ ಒಳ್ಳೆಯದು. ಯಾಕೆ ಸರ್? ಅದರಲ್ಲಿ ಕ್ರಿಮಿಕೀಟಗಳಿರಲ್ವಾ? ಕುದಿಸಿದ್ರೆ ಸಾಯ್ತಾವಲ್ಲ? ನಿಮ್ಮ ಪ್ರಶ್ನೆ. ಕಾಯಿಸಿ ಆರಿಸಿ ಕುಡಿತೀವಿ ಸರ್ ನಾವು, ಹೀಟ್ ಆಗುತ್ತೆ ಬಿಸಿನೀರು ಅಂತಂದು ಅಂತ ನಿಮ್ಮ ಪ್ರಶ್ನೆ. ಸರಿ, 2 ಅಕ್ವೇರಿಯಮ್ಮನ್ನು ತಗೊಳ್ಳಿ. 2 ಅಕ್ವೇರಿಯಮ್ಮಲ್ಲಿ ಒಂದರಲ್ಲಿ ಮಾಮೂಲಿ ನಲ್ಲಿ ನೀರನ್ನು ಅಥವಾ ಬೋರ್ ನೀರನ್ನು ಹಾಕಿ, ಇನ್ನೊಂದರಲ್ಲಿ ಕಾಯಿಸಿ ಆರಿಸಿದ ನೀರನ್ನು ಹಾಕಿ. ಇದರಲ್ಲೂ ಒಂದು ಮೀನನ್ನು ಬಿಡಿ, ಇದರಲ್ಲೂ ಮೀನನ್ನು ಬಿಡಿ. ಕಾಯಿಸಿ ಆರಿಸಿದ ನೀರಿನಲ್ಲಿ ಮೀನು ಬದುಕುತ್ತಾ ನೋಡಿ, ತಣ್ಣನೆಯ ನೀರಿನಲ್ಲಿ ಮೀನು ಬದುಕುತ್ತೆ. ಮತ್ತೊಂದು ಪ್ರಯೋಗವನ್ನು ಮಾಡಿ, 2 ಗಿಡವನ್ನು ಇಟ್ಕೊಳ್ಳಿ ಪಾಟಲ್ಲಿ, ಕುಂಡದಲ್ಲಿ.
ದಿನಾಲು ಕಾಯಿಸಿ ಆರಿಸಿದ ನೀರನ್ನು ಒಂದು ಗಿಡಕ್ಕೆ ಹಾಕಿ, ತಣ್ಣನೆ ನೀರನ್ನು ಒಂದು ಗಿಡಕ್ಕೆ ಹಾಕಿ. ಯಾವ ಗಿಡ ಸಮೃದ್ಧವಾಗಿ ಬೆಳೀತದೆ, ಯಾವ ಗಿಡ ಒಣಗಿ ಹೋಗ್ತದೆ ನೋಡಿ. ಕಾಯಿಸಿ ಆರಿಸಿದ ನೀರಿನಲ್ಲಿ ಮೀನು ಬದುಕಲ್ಲ, ಗಿಡ ಬೆಳೆಯಲ್ಲ ಅಂದರೆ ಆ ಒಂದು ಬೆಳವಣಿಗೆಗೆ ಬೇಕಾಗಿರುವಂತಹ ನೀರಿನಲ್ಲಿಯೇ ಅಬ್ಸರ್ವ್ ಆಗಿರುವಂತಹ ಆಕ್ಸಿಜನ್, ನೀರಿನಲ್ಲಿ ಕರಗಿ ಹೋಗಿರುವಂತಹ ಆಮ್ಲಜನಕ ಇರಲ್ಲ ಕಾಯಿಸಿ ಆರಿಸಿದ ನೀರಿನಲ್ಲಿ. ನೀವು ಕಾಯಿಸಿ ಆರಿಸಿದ ನೀರನ್ನು ವರ್ಷಾನುಗಟ್ಟಲೆ ಕುಡಿತಾ ಹೋದರೆ ಆ ಒಂದು ತತ್ವದಿಂದ, ಆ ಒಂದು ಆಮ್ಲಜನಕದಿಂದ, ಆ ಒಂದು ಎನರ್ಜಿಯಿಂದ ನೀವು ನಿಮ್ಮ ದೇಹವನ್ನು ವಂಚಿತಗೊಳಿಸಿದಂತೆ ಆಗಲ್ವೇ? ಸೊ ತಣ್ಣನೆಯ ನೀರೇ ಒಳ್ಳೆಯದು. ಶುದ್ಧೀಕರಣವನ್ನು ಮಾಡ್ಕೊಂಡು ಶುದ್ಧವಾದಂತಹ ತಣ್ಣನೆಯ ನೀರೇ ಸಾರ್ವಕಾಲಿಕವಾಗಿ ಒಳ್ಳೆಯದು. ಕಾಯಿಲೆಗಳು ಇದ್ದಾಗ ಯಾವ ನೀರು, ಜಾಸ್ತಿ ಬಿಸಿನೀರ, ಕಡಿಮೆ ಬಿಸಿನೀರ, ಕಾಯಿಸಿ ಆರಿಸಿದ್ದ, ತಣ್ಣನೆಯ ನೀರ, ಐಸ್ ವಾಟ್ರ, ಯಾವ ಯಾವ ದೋಷಗಳಲ್ಲಿ ಯಾವ್ದ್ಯಾವುದು ಶ್ರೇಷ್ಠ ಅನ್ನೋ ವಿಚಾರವನ್ನು ನಾವು ಅಪೇಕ್ಷೆ ಪಟ್ಟಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲದಕ್ಕೂ ಕೂಡ ನಿಮ್ಮ ಪರ್ಮಿಷನ್ ಕೇಳ್ತೀವಿ ವೀಕ್ಷಕರೇ. ನಿಮಗೆ ಇಷ್ಟ ಆಗಿದ್ದನ್ನಷ್ಟೇ ನಾವು ಮಾಡೋದು. ನಿಮಗೆ ಯಾವುದೂ ಕೂಡ ಒತ್ತಾಯಪೂರ್ವಕವಾಗಿ ತುರುಕಕ್ಕೆ ಪ್ರಯತ್ನ ಪಡಲ್ಲ. ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ತಣ್ಣೀರು ಬಳಕೆ ಮಾಡ್ತಿರೋ, ಬಿಸಿನೀರು ಬಳಕೆ ಮಾಡ್ತಿರೋ ನಿಮ್ಮ ನಿರ್ಧಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.